ತಮಿಳುನಾಡಿನ ಮೇಲ್ಮತ್ತೂರು ಓಂ ಶಕ್ತಿ ದೇವರಿಗೋಸ್ಕರ ಇಡೀ ದಕ್ಷಿಣ ಭಾರತದಲ್ಲಿ ತುಂಬ ಪ್ರಖ್ಯಾತಿ. ಆ ದೇವಸ್ಥಾನಕ್ಕೆ, ತಮಿಳುನಾಡಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಇಡೀ ಕರ್ನಾಟಕ ರಾಜ್ಯದಿಂದ, ತಮಿಳುನಾಡು, ದಕ್ಷಿಣ ಭಾರತದಿಂದ ಲಕ್ಷ ಲಕ್ಷ ಜನ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ದಿಕ್ಕಿನಲ್ಲಿ ಶಿವಮೊಗ್ಗ ನಗರದಿಂದನೂ ಕೂಡ ಪ್ರತಿ ವರ್ಷವೂ ಕೂಡ ನಾವು ವಿಶೇಷವಾಗಿ ಹೆಣ್ಮಕ್ಳನ್ನ ಆ ಓಂ ಶಕ್ತಿ ದೇವಸ್ಥಾನಕ್ಕೆ ಕಳಿಸೋಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಇದು 17ನೇ ವರ್ಷ. ಸುಮಾರು 15 ಬಸ್ಸಿಂದ ಶುರುವಾಗಿದ್ದು ಇವತ್ತು 60 ಬಸ್ಸಲ್ಲಿ ಸುಮಾರು 3000 ಜನ ಓಂ ಶಕ್ತಿಯ ಭಕ್ತರು ಇವತ್ತು ಹೊರಟಿದ್ದಾರೆ. ಇದ್ರ ಉದ್ಘಾಟನೆಯನ್ನು ನಮ್ಮ ಆನಂದ ಗುರೂಜಿಯವರು ಅದನ್ನು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇಡೀ ಶಿವಮೊಗ್ಗ ಜನ ಸಂತೋಷದಿಂದ ಇವತ್ತು ಹೋಗಿದ್ದಾರೆ. ಆ ಓಂ ಶಕ್ತಿಗೆ ದೇವಸ್ಥಾನಕ್ಕೆ 9ನೇ ತಾರೀಕು ಇವರೆಲ್ಲರೂ ಹೋಗಿ ಸೇರ್ಕೋತಾರೆ. ಇವರೆಲ್ಲ ಇವತ್ತು ಇಲ್ಲಿಂದ ಹೊರಟರು ಮಲೆ ಮಹದೇಶ್ವರ ಬೆಟ್ಟ, ಬೇರೆ ಬೇರೆ ಒಂದು ಧಾರ್ಮಿಕ ದೇವಸ್ಥಾನಗಳು, ತೀರ್ಥಕ್ಷೇತ್ರಗಳು ಭೇಟಿ ಮಾಡಿ 9ನೇ ತಾರೀಕು ಓಂ ಶಕ್ತಿ ದೇವಸ್ಥಾನಕ್ಕೆ ಮಲೆ ಮತ್ತೂರು ಹೋಗ್ತಾರೆ. ನಾವು ಕೂಡ 9ನೇ ತಾರೀಕಲ್ಲಿ ಹೋಗಿ ಅಲ್ಲಿ ಮಾನ್ಯ ಇವರು ಗುರುಜಿಯವರು ಕೂಡ, ಆನಂದ್ ಗುರುಜಿಯವರು ಕೂಡ 9ನೇ ತಾರೀಕು ಮೇಲ್ಮತ್ತೂರಿಗೆ ಬರ್ತಾರೆ. ನಾವು ಕೂಡ ಅಲ್ಲಿ ಹೋಗಿ ಆ ತಾಯಿ ಪೂಜೆ ಮಾಡಿಕೊಂಡು ಇಡೀ ರಾಜ್ಯದ ಜನಗಳಿಗೆ ಅನುಕೂಲ ಆಗಲಿ ಅನ್ನೋಂಥ ಪ್ರಾರ್ಥನೆಯನ್ನು ಆ ತಾಯಿ ಹತ್ರ ಮಾಡ್ಕೊಂಡು ಬರೋದು. ಇವತ್ತು ನಮಗೆಲ್ರಿಗೂ ಆಶ್ಚರ್ಯ ಅಂತಂದರೆ, ಇವತ್ತು 3000ಕ್ಕೂ ಹೆಚ್ಚಿಗೆ ಹೆಣ್ಮಕ್ಳು, ಅವ್ರು ಬೀಳ್ಕೊಡೆಗೆ ಬಂದಂಥ ಭಕ್ತರು ಎಲ್ಲರೂ ಇಲ್ಲಿ ಕೂತ್ಕೊಂಡು ಆ ಓಂ ಶಕ್ತಿ ಪೂಜೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಆ ಗರುಡ, ವಿಷ್ಣುವಿನ ಒಂದು ವಾಹನ ಗರುಡ ಇಲ್ಲಿ ಬಂದು ದರ್ಶನವನ್ನು ಮಾಡಿ ಅವರೆಲ್ಲರಿಗೂ ಆಶೀರ್ವಾದ ಮಾಡೋಗಿದ್ದು ನಮ್ಮೆಲ್ಲರೂ ಜನ್ಮ ಸಾರ್ಥಕ ಆಯಿತು ಅಂತೇಳಿ ಆ 3000 ಜನ ಹೆಣ್ಮಕ್ಳು ಜೊತೆಗೆ ಅವಳು ಬೀಳ್ಕೊಡೆಗೆ ಬಂದಂಥ ಎಲ್ಲ ಜನ, ಅಷ್ಟಲ್ದೇ ಆನಂದ್ ಗುರೂಜಿಯವರು ಕೂಡ ತುಂಬ ಸಂತೋಷಪಟ್ಟಿದ್ದಾರೆ. ಆ ಗರುಡ ಬಂದು ಆಶೀರ್ವಾದ ಮಾಡಿರೋದು ನಮ್ಮ ನಾಡಿಗೆ, ನಮ್ಮ ನಗರಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೇದಾಗತ್ತೆ ಅನ್ನೋ ವಿಶ್ವಾಸ ನನಗೆ ಬಂದಿದೆ. ಬೆಂಗಳೂರಲ್ಲಿ ಓಂ ಶಕ್ತಿ ನಾನು ಟಿವಿಗಳಲ್ಲಿ ನೋಡಿದೆ, ಬೆಂಗಳೂರಿನಲ್ಲಿ ಓಂ ಶಕ್ತಿ ಮೆರವಣಿಗೆ ಮೇಲೆ ಅನ್ಯ ಧರ್ಮೀಯರು ಅಂತ ಹೇಳ್ತಿದ್ದಾರೆ. ಅದಷ್ಟೇ ಅಲ್ಲ, ಮುಸಲ್ಮಾನರು ನೇರವಾಗಿ ಆ ಒಂದು ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿದ್ದಾರೆ ಅನ್ನೋದನ್ನು ಆ ಒಂದು ಓಂ ಶಕ್ತಿ ದೇವಿಯ ಭಕ್ತರೆಲ್ಲರೂ ಕೂಡ ಹೇಳಿದ್ದು ನನಗೆ ಕೇಳಿ ಆಶ್ಚರ್ಯ ಆಯಿತು. ರಾಜ್ಯ ಸರ್ಕಾರ ತಕ್ಷಣ ಆ ಕಡೆ ಗಮನ ಕೊಡ್ತು. ಹಿಂದೂ ಧಾರ್ಮಿಕ ವಿಚಾರಗಳಿಗೆ ಯಾರು ಅಡ್ಡಿ ಬರ್ತಾರೆ, ಕಲ್ಲು ಹೊಡೆದಿದ್ದಾರೆ, ಅವ್ರ ಬಗ್ಗೆ ಕ್ರಮ ತಗೋಬೇಕು, ಅವ್ರ ಬಗ್ಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.